ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಅಮ್ಮ. 108 ಸುಹಾಸನಿಯರಿಂದ ಲಲಿತ ಸಹಸ್ರನಾಮ ಪಾರಾಯಣವನ್ನ ನೀವು ಇವತ್ತು ಹಮ್ಮಿಕೊಂಡಿದ್ದೀರಿ. ಮೊದಲಿಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಭಾವನೆ? ಇವತ್ತಿನ ದಿನಗಳಲ್ಲಿ ಜನ ಈ ಭಕ್ತಿ ಪ್ರಾರ್ಥನೆ ಈ ಸಂಸ್ಕೃತಿಯಿಂದ ದೂರ ಆಗ್ತಾ ಇದ್ದಾರೆ. ಇದನ್ನು ನಾವು ಉಳಿಸ್ಕೊಂಡು ಬರಬೇಕಾಗಿದೆ. ನಮ್ಮ ಸಂಸ್ಕೃತಿನ ನಮ್ಮ ಭಕ್ತಿಯನ್ನು ಉಳಿಸ್ಕೊಂಡು ಬರಬೇಕು. ಸಮಾಜದಲ್ಲಿ ಅಶಾಂತಿ, ದಿನನಿತ್ಯದ ಕೆಲಸಗಳಲ್ಲಿ ಚಟುವಟಿಕೆಗಳಲ್ಲಿ ನಿರತರಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮನಃಶಾಂತಿಯನ್ನು ಅವಶ್ಯಕತೆ ಇದೆ. ನಾನು ಇದನ್ನು 2ನೇ ಬಾರಿ ಮಾಡ್ತಾ ಇದ್ದೀನಿ. ನಾನು ಮತ್ತು ಈ ದೇವಸ್ಥಾನದ ಮುಖ್ಯಸ್ಥರಾದಂಥ ಕಣ್ಣಸ್ವಾಮಿಯವರು ನಾವು ಕುಂತು ಚರ್ಚೆ ಮಾಡಿದ್ವಿ. ಹೆಣ್ಣುಮಕ್ಕಳಿಗೆ ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕು. ದೇವಸ್ಥಾನಕ್ಕೆ ಭಕ್ತಿಯಿಂದ ಬರ್ತಾರೆ, ದೇವ್ರ ದರ್ಶನ ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ರೂಪಿಸೋಣ ಅಂತೇಳಿ ಈ ಒಂದು ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯ ಜನ್ಮೋತ್ಸವ ದಿವಸ ಒಂದು ಕಾರ್ಯಕ್ರಮ ಅಂದ್ಕೊಂಡು 108 ಸುಹಾಸಿನಿಯರಿಂದ ಈ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸ, ಲಲಿತ ಸಹಸ್ರನಾಮ ಪ್ರಾರ್ಥನೆ ಮಾಡ್ತಕ್ಕಂಥ ಇದನ್ನು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಹಿಂದಿನ ವರ್ಷವೂ ಮಾಡಿದ್ವಿ. ಈ ವರ್ಷನೂ ಅದು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗ 108 ಹೋಗಿ ಒಟ್ಟು 250 ಆಗಿದೆ. ಹೆಣ್ಮಕ್ಕಳ ಉತ್ಸಾಹ ಮತ್ತೊಂದು ಪಾಲ್ಗೊಳ್ಳುವುದರಲ್ಲಿ ಭಾಳ ರೀತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪಾಲ್ಗೊಂಡು ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ನಾವು ಇದನ್ನು ಏನು ಮಾಡ್ತೀವಿ, ಎನ್ರೋಲ್ಮೆಂಟ್ ಮಾಡ್ತಾಯಿದ್ದೀವಿ. ಪ್ರತಿ ಬರ್ತಕ್ಕಂಥ ಮಹಿಳೆಯರು ಆಧಾರ್ ಕಾರ್ಡು ಕೊಟ್ಟು ಅವ್ರ ಫೋಟೋ ಕೊಟ್ಟು ನಿರಂತರವಾಗಿ ಅವರು ಪ್ರತಿ ವರ್ಷ ಭಾಗವಹಿಸೋ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದು ನನ್ನ ಮುಖ್ಯ ಉದ್ದೇಶ ಏನಂದರೆ, ಇವತ್ತಿನ ದಿನಗಳಲ್ಲಿ ಸಮಾಜದಲ್ಲಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಸಂತೋಷದಿಂದ ಭಕ್ತಿಯಿಂದ ನಾವು ಇರಬೇಕಾಗಿರೋದ್ರಿಂದ ನಮ್ಮ ಮನಸ್ಸನ್ನು ನಿಷ್ಕಲ್ಮಶವಾಗಿ ಕಲ್ಮಶರಹಿತವಾಗಿ ಇರಬೇಕು. ಮತ್ತು ಈ ಭಕ್ತಿ ಇದರಿಂದ ಇರೋದರಿಂದ ಒಂದು ಕಡೆ ಕೂಡ್ತೀವಿ, ಒಂದು ಊಟ ಮಾಡ್ತೀವಿ, ದೇವಸ್ಥಾನ ನಾವು ಒಂದು ದರ್ಶನ ಮಾಡ್ತೀವಿ. ಇದರಿಂದ ನಮಗೇನಾಗ್ತದೆ, ಮನಃಶಾಂತಿ ಆಗ್ತದೆ. ಅದರಿಂದ ಇವತ್ತಿನ ಯುಗದಲ್ಲಿ ನಿತ್ಯ ಜೀವನದ ಜಂಜಾಟದಿಂದ ಸ್ವಲ್ಪ ಹೊತ್ತು ನಾವು ಸಮಾಧಾನವಾಗಿರಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದೇ ರೀತಿ ಈ ವರ್ಷದಿಂದ ನವರಾತ್ರಿ ಹಬ್ಬಕ್ಕೆ 9 ದಿವಸಕ್ಕೆ ಈ ಮನೋರಂಜನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ ಕೆಲವ್ರಿಗೆ ಏನಾಗ್ತದೆ, ಅವರಲ್ಲಿರ್ತಕ್ಕಂಥ ಕಲೆ, ಅವರಲ್ಲಿರ್ತಕ್ಕಂಥ ಪ್ರತಿಭೆನ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಇರಲ್ಲ. ನಾವೇನು ಮಾಡೋದು, ಅವ್ರಿಗೊಂದು ವೇದಿಕೆ ಕೊಡಬೇಕು. ಈಗ ಯಂಗ್ಸ್ಟರ್ಸಲ್ಲಿ, ಯುವಕರಲ್ಲಿ ಒಂದು ಪ್ರದರ್ಶನ ಮಾಡೋಂಥ ಅವಕಾಶ, ವೇದಿಕೆ ಸಿಗಬೇಕಾದ್ರೆ ಭಾಳ ಕಷ್ಟ. ಅವರು ಪ್ರಾರಂಭ ದಿನಗಳ ಕಲ್ತಿರ್ತಕ್ಕಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಬೇಕು. ಅವಕಾಶನ ಈ ದೇವಸ್ಥಾನದ ಮುಖಾಂತರ ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ನವರಾತ್ರಿ ದಿವಸ ಸಹ 9 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ನಾವು ಮಾಡ್ತಕ್ಕಂಥ ಕೆಲಸ, ನಿತ್ಯ ಇದು ಮಾಡ್ತಕ್ಕಂಥ ಕೆಲಸ. ಅದೇ ಥರ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಆರಾಧನೆಗೆ ಎಲ್ಲ ರೀತಿಯಾದಂಥ ಅಲ್ಲಿ ಬ್ಯಾಗ್ಗಳನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಪ್ರತಿ ಆರಾಧನೆಗೂ ಸಹ ಬ್ಯಾಗ್ಗಳನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ಕೆಲಸವನ್ನು ನಾವು ಮಾಡ್ತಕ್ಕಂಥ ಈ ಯಾಕಪ್ಪ ಇಟ್ಟಿದ್ದೀವಿ ಅಂದರೆ, ಆ ಆರಾಧನೆ ದಿವಸ ಭಾಳಷ್ಟು ಸಾರ್ವಜನಿಕರು ಬರ್ತಾರೆ. ಅವ್ರು ಕೊಡ್ತಕ್ಕಂಥ ಪ್ರಸಾದ ಮತ್ತೊಂದಕ್ಕೆ ಒಂದು ಬ್ಯಾಗ್ ಕೊಡ್ತಕ್ಕಂಥ ಕೆಲಸನೂ ನಾವು ಮಾಡಿದ್ದೀವಿ. ಈ ರೀತಿ ನನಗೂ ಸಹ ಇಂಥ ಕಾರ್ಯಗಳು ಮಾಡೋದರಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಇವತ್ತು ಕ್ಲಬ್ಬು, ಸಿನಿಮಾ ಇಂಥದಕ್ಕೆ ಹೋಗೋದಕ್ಕಿಂತ ಮುಖ್ಯವಾಗಿ ಮನಃಶಾಂತಿ ಮೂಡಬೇಕಾದ್ರೆ ಮನುಷ್ಯನ ಎಲ್ಲ ರೀತಿ ಪ್ರಾರ್ಥನೆ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಇರುವಾಗ ಮನಃಶಾಂತಿ ಸಿಗ್ತದೆ. ಅವರಲ್ಲಿ ಯಾವುದೇ ದುರಾಲೋಚನೆಗಳಿರೋದಿಲ್ಲ ಮತ್ತು ನೆಮ್ಮದಿ ಸಿಗ್ತದೆ. ಈ ಕಾರಣದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಇದನ್ನು ನನಗೆ ಸಹಕಾರವಾಗಿ ಕಣ್ಣಸ್ವಾಮಿಯವರು ಈ ಜವಾಬ್ದಾರಿಯನ್ನು ಸ್ವಲ್ಪ ನಮ್ಮಲ್ಲಿ ಪಾಲ್ಗೊಂಡು ಸಹಕರಿಸ್ತಾ ಇದ್ದಾರೆ. ಅವ್ರಿಗೆ ಏನೇನು ಬೇಕೋ ವ್ಯವಸ್ಥೆಯನ್ನು ಮಾಡ್ಕೊಳೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇರ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ಪೂಜೆ, ದೇವರು, ಪುನಸ್ಕಾರ, ಸಂಸ್ಕೃತಿ ಇದೆಲ್ಲ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇದ್ದಕ್ಕೆ ಕಡಿಮೆ ಆಗ್ತಾ ಬರುವಾಗ ನಿಮ್ಮಂಥವರು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ತುಂಬಾನೇ ವಿಶೇಷ ಅಂತ ಅನ್ಸುತ್ತೆ. ಮತ್ತು ನಿಮ್ಮಲ್ಲಿರುವಂತಹ ಸಾಮಾಜಿಕ ಮತ್ತು ನಮ್ಮ ಸಾಂಸ್ಕೃತಿಕ ಕಾಳಜಿ ಎದ್ದು ಕಾಣುತ್ತೆ ಸರ್. ನೋಡಿ, ನಿಮ್ಮ ವಾಹಿನಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಯುವಕರಿಗೆ ಒಂದು ರೀತಿಯ ಇದು ಮರೀಚಿಕೆ ಆಗಿದೆ. ಅವಕಾಶಗಳಿಲ್ಲ. ದೇವಸ್ಥಾನಗಳಲ್ಲಿ ದೇವ್ರ ದರ್ಶನ ಮಾಡ್ತಾರೆ, ಈ ಥರ ಪ್ರಾರ್ಥನೆ ಮತ್ತೊಂದು ಮಾಡೋದಕ್ಕೆ ಅವಕಾಶಗಳಿಲ್ಲ. ಈ ಅವಕಾಶಗಳನ್ನು ಕಲ್ಪಿಸಿದಾಗ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಎಷ್ಟೋ ಕಡೆ ಈ ಅವಕಾಶಗಳು ಇಲ್ಲದೇ ಇರೋದ್ರಿಂದ ಅವರು ಭಾಗವಹಿಸೋಕ್ಕೆ ಅವಕಾಶ ಇಲ್ಲ.
ಅದರಿಂದ ನನ್ನ ಭಾವನೆ ಏನಾಗಿದೆ, ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಬಸ್ಸಿನ ಸೌಕರ್ಯ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲದೆ ನಾವು ಅವರಿಗೆ ಒಂದು ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಅವ್ರು ಏನು ಮಾಡ್ತಾರೆ, ಭಕ್ತಿಯಿಂದ ಭಾಗವಹಿಸ್ತಾರೆ. ನನಗನ್ನಿಸ್ತದೆ ನಮ್ಮ ಸಮಾಜದಲ್ಲಿ ಇದನ್ನು ವ್ಯವಸ್ಥೆ ಮಾಡೋದು ಭಾಳ ಮುಖ್ಯ. ಅವಕಾಶಗಳಿಲ್ದಿದ್ದಾಗ ಅವರು ಭಾಗವಹಿಸೋಕ್ಕೆ ಎಲ್ಲಾಗ್ತದೆ, ಪ್ರತಿಭೆ ತೋರಿಸೋಕ್ಕೆ ಎಲ್ಲಾಗ್ತದೆ. ಈಗ ಹೆಣ್ಮಕ್ಳು ಇವತ್ತು 250 ಜನ ಬಂದಿದ್ದರು, ಮೊದಲು 108 ಜನ ಅಂದಿದ್ವಿ. ಎಲ್ಲರೂ ಎನ್ರೋಲ್ಮೆಂಟ್ ಮಾಡಿದ್ಮೇಲೆ ಆಯಿತು, ಮುಂದಿನ ವರ್ಷ 300 ಆಗ್ತದೆ, ಇನ್ನು ಮುಂದಿನ ವರ್ಷ 500 ಆಗ್ತದೆ. ನಾವು ಅವಕಾಶಗಳು ಕಲ್ಪಿಸಿದಾಗ ನಮ್ಮ ಜನಗಳಲ್ಲಿ ಪ್ರತಿಭೆನೂ ಇದೆ ಮತ್ತು ಭಕ್ತಿ ಭಾವನೆ ಇದೆ. ನಾವು ಅವಕಾಶಗಳು ಕಲಿಸ್ಬೇಕಾಗಿದೆ, ಇದು ನನ್ನ ಉದ್ದೇಶ. ಸರ್, ನಾನು ಕಂಡಂತೆ ನೀವು ತುಂಬ ಬ್ಯುಸಿ ಪರ್ಸನ್. ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು ಮತ್ತು ನಿಮ್ಮ ರಾಜಕೀಯ ಆಗಿರ್ಬೋದು, ಎಲ್ಲದರ ಮಧ್ಯೆ ಈ ವಿಶೇಷ ಸಂದರ್ಭಗಳಿಗೆ ನೀವು ಟೈಮ್ ಮಾಡ್ಕೊಳ್ತೀರಲ್ಲ, ಹೆಂಗೆ ಸರ್ ಇದು ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಮನುಷ್ಯ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದ್ರ ಮಧ್ಯೆ ಮನುಷ್ಯನ ಪ್ರತಿಯೊಂದು ಮಾಡ್ತಕ್ಕಂಥ ಚಟುವಟಿಕೆಗಳಾಗ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಸಹ ನಾವು ಆಸಕ್ತಿ ವಹಿಸೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ. ರಾಜಕೀಯ ಅನ್ನೋದು ಒಂದು ಉದ್ಯೋಗ ಅಲ್ಲ, ರಾಜಕೀಯ ಅನ್ನೋದು ಒಂದು ಜವಾಬ್ದಾರಿ, ಸೇವೆ. ಅದೇ ರೀತಿ ಇದು ಒಂದು ಸೇವೆ. ನಾವು ಒಬ್ಬ ರಾಜಕಾರಣಿಯಾಗಿ ನಾವು ಜನಗಳಿಗೆ ಸೇವೆ ಮಾಡಬೇಕಂತ ನಾವು ಅಪೇಕ್ಷೆ ಪಡ್ತೀವೋ, ಅದೇ ಥರನೇ ಇದೊಂದು ಅವಕಾಶವನ್ನು ಕಲ್ಪಿಸೋದು ಜನಕ್ಕೆ, ಇದು ಒಂದು ಸೇವೆ ಅಂತ ನನ್ನ ಭಾವನೆ. ಓಕೆ, ನನ್ನ ಕೊನೆಯ ಪ್ರಶ್ನೆ ಸರ್, ಅಮ್ಮನವರ ಹುಟ್ಟಿದ ದಿನ ಇವತ್ತು. ಸೊ ಈ ದಿನ ಎಷ್ಟು ವಿಶೇಷವಾಗಿದೆ ಮತ್ತು ಈ ದಿನ ಪೂಜೆ ಮಾಡಿದ್ರೆ ಏನೆಲ್ಲ ಲಭಿಸುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇವತ್ತು ನಮ್ಮ ನಾಡದೇವತೆ ಚಾಮುಂಡೇಶ್ವರಿಗೆ ಹಿಂದೆ ಮಹಾರಾಜರು ಹೋಗಿ ಆವತ್ತು ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದರು. ಇವತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಜನಸಂದಣಿ ಮತ್ತು ಅಲ್ಲಿಗೆ ಹೋಗೋದಕ್ಕೆ ಅವಕಾಶಗಳು ಸೌಲಭ್ಯ ಇಲ್ಲದೆ ಇರೋದು, ಅವರಿಗೆ ಪ್ರತಿ ಇದರಲ್ಲೂ ಸಹ ನಾವು ಈ ರೀತಿ ಅವಕಾಶಗಳು ಕಲಿಸ್ಕೊಡೋದ್ರಿಂದ ಜನಗಳಿಗೆ ಒಂದು ಸುಖ, ಶಾಂತಿ, ನೆಮ್ಮದಿ ಸಿಗ್ತದೆ. ಈ ದೇವಿ ಚಾಮುಂಡೇಶ್ವರಿ ಕನ್ನಡ ದೇವಿ ನಮ್ಮಲ್ಲಿ ಶಾಂತಿ, ಸುಖ, ನೆಮ್ಮದಿ, ಸಂತೋಷ, ರೈತರಿಗೆ ಮಳೆ ಬೆಳೆ ಎಲ್ಲ ಆಗಿ ಸಮೃದ್ಧಿಯಾಗಿ ನಮ್ಮ ನಾಡು ಇರಬೇಕನ್ನೋದು ನನ್ನ ಅಪೇಕ್ಷೆ. ಇದು ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಇದು ಸಾಧ್ಯ ಇದೆ ಅನ್ನೋದು ಭಾವನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೇಣುಗೋಪಾಲ್ ಸರ್. ನಿಮ್ಮ ಈ ಸಮಾಜದ ಕಾರ್ಯ ಇದೆಯಲ್ಲ, ನೀವು ಯಾವಾಗಲೂ ಕೂಡ ಬ್ಯುಸಿಯಾಗಿರ್ತೀರಿ, ಸಮಾಜದ ಬಗ್ಗೆ, ಯುವಕರ ಬಗ್ಗೆ, ಇಂದಿನ ಪೀಳಿಗೆಯ ಬಗ್ಗೆ ಯೋಚನೆ ಮಾಡ್ತೀರಿ. ಇದು ಇನ್ನಷ್ಟು ಹಬ್ಬಲಿ, ಇದು ಸಾಂಕ್ರಾಮಿಕವಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ತಾಯಿ ಚಾಮುಂಡೇಶ್ವರಿಯ ಕೃಪೆ ಸದಾ ನಿಮ್ಮ ಜೊತೆಗಿರಲಿ. ಇನ್ನಷ್ಟು ಒಳ್ಳೆಯ ಅವಕಾಶಗಳು ನಿಮಗೆ ಸಮಾಜಕ್ಕೆ ಸೇವೆ ಮಾಡುವಂಥ. ಥ್ಯಾಂಕ್ ಯು ಮೇಡಮ್.